ಶ್ರೀರಾಮ್. ಜೈ ಶ್ರೀರಾಮ್. ನನ್ನ ಮುದ್ದಿನ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಪಾಂಚಜನ್ಯ ವೈಷ್ಣವಿ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೀವು ದೇವರಾಗಲು ಸಾಧ್ಯವಿಲ್ಲ. ಯಾರಿಗೆ ಹುಟ್ಟು ಸಾವುಗಳಿಲ್ಲವೋ, ಯಾರು ಆದಿ ಅಂತ್ಯಗಳಿಲ್ಲವೋ, ಯಾವ ಪ್ರಪಂಚದ ಒಂದು ಅತ್ಯಂತ ಉನ್ನತ ಶಕ್ತಿ ಅದು, ಅಂತಹ ಶಕ್ತಿ ಮಾತ್ರ ದೇವರಾಗಲು ಸಾಧ್ಯ. ಹೀಗೆಲ್ಲ ಇರುವಾಗ ನೀವು ಹೇಗೆ ದೇವರಾಗುತ್ತೀರಿ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ತುಂಬ ಕೋಪಗೊಂಡ ರಾಜ ಒಂದು ತೀರ್ಮಾನಕ್ಕೆ ಬರುತ್ತಾನೆ. ಇವನಿಗೆ ಸರಿಯಾದ ಪಾಠ ಈಗಲೇ ಕಲಿಸದಿದ್ದರೆ ಇವನು ನಮ್ಮ ಕುಲಕ್ಕೆ ಕಂಟಕನಾಗುತ್ತಾನೆ. ರಾಕ್ಷಸರ ರಾಜನಾದ ನಾನು, ನನ್ನ ಮಗ ನನಗಿಂತ ಹೆಚ್ಚು ಪ್ರಸಿದ್ಧನಾಗಬೇಕೇ ಹೊರತು ಈಗಲೇ ಇಂತಹ ದೈವಭಕ್ತಿಯನ್ನು ಬೆಳೆಸಿಕೊಂಡರೆ ಮುಂದೆ ತೊಂದರೆಯಾಗುತ್ತದೆ. ಇವನನ್ನು ಹೇಗಾದರೂ ಮಾಡಿ ಇವನ ಬುದ್ಧಿಯನ್ನು ಬದಲಾಯಿಸಬೇಕು ಅಂತ ತಿಳ್ಕೊಂಡು ಇವನಿಗೆ ಅನ್ನ, ಆಹಾರವನ್ನು, ನೀರನ್ನು ಏನು ಕೊಡಬೇಡಿ, ಒಂದು ಕತ್ತಲೆಯ ಕೊಠಡಿಯಲ್ಲಿ ಕೂಡು ಹಾಕಿ ಅಂತ ಭಟರಿಗೆ ಆಜ್ಞೆ ಮಾಡ್ತಾನೆ. ಆಗ ರಾಣಿ ಓಡಿ ಬಂದು ತನ್ನ ಮಗುವನ್ನು ಅಪ್ಪಿಕೊಂಡು ನಾನು ಬುದ್ಧಿ ಹೇಳುತ್ತೇನೆ, ಇಂತಹ ಶಿಕ್ಷೆಯನ್ನು ನೀಡಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ. ಇಲ್ಲ, ನಿನಗೆ ಗೊತ್ತಿಲ್ಲ, ಸುಮ್ಮನಿರು ಎಂದು ರಾಣಿಯನ್ನು ಸಂತೈಸಿ ಪ್ರಹ್ಲಾದನನ್ನು ಒಂದು ಕತ್ತಲೆಯ ಕೊಠಡಿಯಲ್ಲಿ ಬಂಧಿಸುತ್ತಾನೆ. ಕತ್ಲೆ ಕೋಣೆಯಲ್ಲಿ ಯಾಕೆ ಕೂಡಾಕಿದ್ದು? ಊಟ ಕೊಡ್ತೀರಾ? ಯಾರನ್ನ ದೇವರನ್ಬೇಕು? ಅವರಪ್ಪನ್ನೇ ದೇವರನ್ಬೇಕು. ಆದ್ರೆ ಇವನು ಯಾರನ್ನ ದೇವರಂತಿದ್ದಾನೆ? ಶ್ರೀಮನ್ನಾರಾಯಣ. ನಾರಾಯಣನನ್ನೇ ದೇವರು, ಇನ್ಯಾರು ದೇವರಲ್ಲ ಅಂತ ಮಗು ಹೇಳ್ತಾ ಇದೆ. ಅದಕ್ಕೆ ಕೋಪಗೊಂಡ ತಂದೆ ಮಗುವನ್ನ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿದ್ದಾನೆ. ಪಾಪ ರಾಣಿ ಕೈಯಾದು ದೇವಿ ಮಗುಗೆ ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಕತ್ತಲೆ ಭಯ ಆಗಲ್ವಾ ಕತ್ತಲೆ ಕೋಣೆಯಲ್ಲಿ ಅಂತ ಅಳ್ತಾ ಇದ್ದಾಳೆ. ಮಗು ಹೇಳುತ್ತೆ, ನೀನೇನು ಯೋಚನೆ ಮಾಡಬೇಡಮ್ಮ, ನನಗೆ ಕತ್ತಲೆಯ ಭಯವಿಲ್ಲ, ಅನ್ನ ಆಹಾರಾದಿಗಳು ಇಲ್ಲ ಎನ್ನುವ ಭಯವಿಲ್ಲ. ನನಗೆ ಶ್ರೀಮನ್ನಾರಾಯಣನೇ ದಿಕ್ಕು, ಶ್ರೀಮನ್ನಾರಾಯಣನೇ ನನ್ನ ಶಕ್ತಿ, ಅವನೇ ನನ್ನನ್ನು ಕಾಪಾಡುತ್ತಾನೆ, ನೀನೇನು ಯೋಚನೆ ಮಾಡಬೇಡ ಎಂದು ಭಟರೊಂದಿಗೆ ಹೋಗಿ ಕತ್ತಲೆ ಕೊಠಡಿಯಲ್ಲಿ ಕೂತಿದನು. ಯಾರಿದ್ದಾರೆ? ಯಾರೂ ಇಲ್ಲ, ಬರೀ ಪ್ರಹ್ಲಾದ ಒಬ್ಬನೇ ಇದ್ದಾನೆ. ದೊಡ್ಡ ಕೊಠಡಿ, ಒಂದು ಸಣ್ಣ ದೀಪನೂ ಇಟ್ಟಿಲ್ಲ, ಕತ್ತಲೆಯ ಕೋಣೆ. ಆದರೆ ಪ್ರಹ್ಲಾದರ ಹೆದರಿಕೊಂಡನೇ? ಇಲ್ಲ. ಅವನಿಗೆ ಗೊತ್ತು, ಸರ್ವ ಕಡೆ, ಪ್ರತಿಯೊಂದು ಕಡೆ ಭಗವಂತನಿಲ್ಲದ ಜಾಗ ಇಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲಿ ನಾನಿರುವೆ ಅಂತ ಭಗವಂತ ಹೇಳಿಕೊಂಡ ಹಾಗೆ ನನ್ನ ಜೊತೆಯಲ್ಲಿ ಅಪ್ಪ ಇಲ್ಲದೆ ಇದ್ರೇನು, ಅಮ್ಮ ಇಲ್ಲದೆ ಇದ್ರೇನು, ಗುರುಗಳಿಲ್ಲದೆ ಇದ್ರೇನು, ಸ್ನೇಹಿತರ ಇಲ್ಲದಿದ್ರೇನು, ಯಾರಿದ್ದಾರೆ ಅಂತ ಭಾವಿಸಿದ್ದ? ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣ ನನ್ನೊಳಗೆ ಇದ್ದಾನೆ, ನನ್ನ ಜೊತೆಯಲ್ಲೇ ಇದ್ದಾನೆ, ನನ್ನ ಆತ್ಮವೇ ನಾರಾಯಣ ಅನ್ನೋ ಸ್ವರೂಪದಲ್ಲಿ ಕುಳಿತು ನಾರಾಯಣನ ನಾಮಸ್ಮರಣೆ ಮಾಡುತ್ತಾ ಕೂತಿದ್ದಾನೆ. ಈ ಕಡೆ ಅರಮನೆಯಲ್ಲಿ ರಾಣಿ ಅಳುತ್ತಾ ಕೂತಿದ್ದಾಳೆ. ಆಗ ಶ್ರೀಮನ್ನಾರಾಯಣನು ತಾಯಿಯ ವೇಷದಲ್ಲಿ ಹಣ್ಣುಗಳನ್ನು ಹಾಲನ್ನು ತೆಗೆದುಕೊಂಡು ಕತ್ತಲೆಯ ಕೋಣೆಯೊಳಗೆ ಬಂದಿದ್ದಾನೆ. ಬಂದು ಪ್ರಹ್ಲಾದನಿಗೆ ಹಣ್ಣುಗಳನ್ನು ತಿನ್ನಿಸಿ ಹಾಲು ಕುಡಿಸಿ ಮಲಗಿಸಿ ಹೋದ. ಯಾವ ರೂಪದಲ್ಲಿ ಬಂದಿದ್ದಾನೆ? ತಾಯಿಯ ರೂಪದಲ್ಲಿ ಬಂದು ಹಣ್ಣು ಹಾಲುಗಳನ್ನು ಕೊಟ್ಟು ಹೋಗಿದ್ದಾನೆ. ಪ್ರಹ್ಲಾದನು ಆನಂದದಿಂದ ನಾರಾಯಣ ಸ್ಮರಣೆ ಮಾಡುತ್ತಾ ಕತ್ತಲೆಯ ಕೋಣೆಯಲ್ಲಿ ನಿದ್ದೆ ಮಾಡುತ್ತಾ ಇದ್ದಾನೆ. ಬೆಳಗಾಯಿತು. ಹಿರಣ್ಯಕಶಿಪು ಅಂದ್ಕೊತಾನೆ, ತುಂಬಾ ಹೆದರ್ಕೊಂಡು ಬಿಟ್ಟಿದ್ದಾನೆ ಮಗ, ಈಗ ಅವನು ನನ್ನನ್ನೇ ದೇವರು ಅಂತ ಒಪ್ಕೊಂಡ್ಬಿಡ್ತಾನೆ ಅಂತ ಭಟ್ರಿಗೆ ಹೇಳ್ತಾನೆ, ಕರ್ಕೊಂಡು ಬನ್ನಿ ಅಂತ. ಸರಿ ಅಂತ ಪ್ರಹ್ಲಾದನನ್ನ ಕತ್ತಲೆಯ ಕೋಣೆಯಿಂದ ಕರೆದುಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದ್ರು. ತಾಯಿ ಮಗುವನ್ನ ಎತ್ಕೋತಾಳೆ. ಆಗ ರಾಜ ಹೇಳ್ತಾನೆ, ಸುಮ್ಮನೆ ಇರೋ, ಈಗಾದರೂ ಹೇಳು, ನಿನ್ನೆಯಿಂದ ಅನ್ನ ಆಹಾರಾದಿಗಳನ್ನು ತಿಂದಿಲ್ಲ, ಉಪವಾಸ ಇದೆಯಾ, ಕತ್ತಲೆಯ ಕೋಣೆಯಲ್ಲಿ ಭಯದಿಂದ ಇದ್ದೀಯಾ, ಇಷ್ಟೆಲ್ಲ ಭಯಪಟ್ಟ ಮೇಲೂ ಆ ದೇವರು ನಿನ್ನನ್ನು ಕಾಪಾಡ್ತಾನ? ಈಗಾದರೂ ಒಪ್ಕೋ, ನಿನ್ನ ತಂದೆಯೇ ದೇವರು ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ನನಗೆ ಯಾವ ಭಯವೂ ಆಗಿಲ್ಲ, ಕತ್ತಲೆಯ ಭಯವೂ ನನಗಿಲ್ಲ, ಎಲ್ಲೆಡೆಯಲ್ಲಿ ನಾರಾಯಣನಿರುವಾಗ ನನಗೇಕೆ ಭಯ, ಅಮ್ಮನೇ ಬಂದು ನನಗೆ ಹಣ್ಣು ಹಾಲುಗಳನ್ನು ಕೊಟ್ಟಳು ಅಂತ ಹೇಳ್ದ. ಇವನಿಗೆ ಪರಮಾಶ್ಚರ್ಯ. ಯಾರಿಗೆ? ಹಿರಣ್ಯಕಶಿಪುಗೆ. ಯಾಕಂದ್ರೆ ಕೈಯಾದು ಅವನ ಜೊತೆಲೇ ಇದ್ದಳು ರಾತ್ರಿ ಎಲ್ಲ. ಹಾಗಾಗಿ ಯಾವಾಗ ಹಣ್ಣು ಹಾಲನ್ನು ಕೊಟ್ಟಳು? ಇರಲಿ, ಏನೋ ಮೋಸ ನಡೆಯುತ್ತಿದೆ ಅಂದ ಅರಿತ ಹಿರಣ್ಯಕಶಿಪು
ಈಗಾದರೂ ಸರಿ ಹೇಳು, ನಾನೇ ದೇವರು ಅಂತ ಒಪ್ಪಿಕೋ ಅಂತ ಬಲವಂತಪಡಿಸಿದ. ಆದರೆ ಎಂದೂ ಸತ್ಯ ಸತ್ಯವೇ, ನಾನೆಂದೂ ನಿಮ್ಮನ್ನು ದೇವರು ಅಂತ ಒಪ್ಪಿಕೊಳ್ಳುವುದಿಲ್ಲ. ಆದರೆ ತಂದೆಯೇ ದೇವರು ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಸಾಕ್ಷಾತ್ ಎಲ್ಲ ಮೂರು ಲೋಕದ ಒಡೆಯ ನೀವೇ ಎಂದು ನಾನು ಒಪ್ಪಿಕೊಳ್ಳಲಾರೆ ಅಂತ ಪುನಃ ಹೇಳ್ತಾನೆ. ಆಗ ತುಂಬ ಕೋಪ ಬಂದ್ಬಿಡುತ್ತೆ. ಆಗ ಪುನಃ ಭಟ್ರನ್ನು ಕರೀತಾನೆ. ಕರೆದುಬಿಟ್ಟು, ಈ ಪ್ರಹ್ಲಾದನಿಗೆ ಇಂತಹ ಶಿಕ್ಷೆ ಸಾಲದು, ಇವನನ್ನು ದೊಡ್ಡ ಪರ್ವತದಿಂದ ಎಸೆದು ಬಿಡಿ ಅಂತ ಆಜ್ಞೆ ನೀಡ್ತಾನೆ. ಜೊತೆಯಲ್ಲಿದ್ದ ರಾಣಿಗೆ ಇದ್ದ ಮಗು ಎಲ್ಲಿ ಸತ್ತು ಹೋಗುತ್ತೋ ಅನ್ನೋ ದುಃಖದಿಂದ ಅಳ್ತಾ ಇದ್ದಾಳೆ. ಕ್ಷಮಿಸಿ, ಅವನನ್ನು ಕ್ಷಮಿಸಿ ಅಂತ ತನ್ನ ಪತಿಯನ್ನು ಕೇಳ್ಕೊಳ್ತಾ ಇದ್ದಾಳೆ. ಆ ಯಾವ ಬೇಡಿಕೆಗೂ ಸೊಪ್ಪು ಹಾಕದೆ ಹಿರಣ್ಯಕಶಿಪು ಭಟ್ರ ಜೊತೆ ಪ್ರಹ್ಲಾದನನ್ನು ಕಳುಹಿಸಿದ. ಪ್ರಹ್ಲಾದನ ಮುಖದಲ್ಲಿ ಒಂದು ಸ್ವಲ್ಪವೂ ಭಯವಿಲ್ಲ, ಸ್ವಲ್ಪವೂ ದುಃಖವಿಲ್ಲ. ಎಷ್ಟು ತಾಯಿ ಕೇಳಿಕೊಂಡರೂ ಸಹ, ಅಮ್ಮ ನೀನೇನು ಭಯಪಡಬೇಡ, ನನ್ನನ್ನು ಕಾಪಾಡಲು ನನ್ನ ನಾರಾಯಣನಿದ್ದಾನೆ, ನನ್ನ ಸಾವು ಬರುವುದಾದರೆ ಭಗವಂತನೇ ಇಚ್ಛೆ ಅಂತ ಭಟ್ರ ಜೊತೆ ಹೋಗ್ತಾನೆ. ಭಟ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ಪರ್ವತದ ಕಡೆ. ಆ ಭಟ್ರಿಗೆ ಈ ಮಗುನ್ ನೋಡಿ ಅಯ್ಯೋ ಅನ್ಸ್ಬಿಡುತ್ತೆ. ಇಷ್ಟು ಸುಂದರವಾದ, ಇಷ್ಟು ತೇಜಸ್ಪೂರ್ಣವಾದ ನಮ್ಮ ಮುಂದಿನ ರಾಜ, ಅವನು ಮುಂದಿನ ದೊರೆ ಆಗ್ಬೇಕು ತಾನೆ ಹಿರಣ್ಯಕಶಿಪು ನಂತರ. ಅಂಥ ದೊರೆ ಆಗುವಂಥ ಈ ಪುಟ್ಟ ಬಾಲಕನನ್ನ ಇವಾಗಲೇ ಸಾಯಿಸಬೇಕಲ್ಲ ಅಂತ ಪರಿಪರಿಯಾಗಿ ಪ್ರಹ್ಲಾದನ ಜೊತೆ ಮಾತನಾಡುತ್ತಾ, ನಿನ್ನ ತಂದೆಯೇ ದೇವರೆಂದು ಒಪ್ಪಿಕೋ, ನಿನ್ನ ಪ್ರಾಣವನ್ನು ಉಳಿಸಿಕೋ ಎಂದು ಭಟರೂ ಸಹ ಅವನಿಗೆ ಉಪದೇಶ ಮಾಡುತ್ತಾ ಮಾಡುತ್ತಾ ಪರ್ವತವನ್ನೇರುತ್ತಾರೆ. ಆಗ ಒಂದೇ ಮಾತು ಹೇಳುತ್ತಾನೆ, ನೀವು ಸೇವಕರು, ರಾಜಾಜ್ಞೆಯನ್ನು ನಡೆಸುವುದು ನಿಮ್ಮ ಕರ್ತವ್ಯ. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನನ್ನನ್ನು ಆ ಶ್ರೀಮನ್ನಾರಾಯಣನೇ ಕಾಪಾಡುತ್ತಾನೆ, ನೀವೇನು ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಪುಟ್ಟ ಬಾಲಕನ ದಿಟ್ಟ ಮಾತನ್ನು, ನಿರ್ಧಾರ, ಅವನ ಮಾತಿನಲ್ಲಿ ಅಳುಕಾಗಲಿ, ಭಯವಾಗಲಿ, ಆತಂಕವಾಗಲಿ ಯಾವುದೂ ಇಲ್ಲ. ಮನಸ್ಸು ನಂಬಿಕೆಯಿಂದ ಕೂಡಿದೆ, ದೃಢಚಿತ್ತದಿಂದ ಕೂಡಿದೆ. ಆಗ ಈ ಬಾಲಕ ನಮ್ಮ ಮಾತಿಗೆ ಕೇಳುವನಲ್ಲ, ರಾಜಾಜ್ಞೆ ಮೀರಲಾಗದು ಎಂದು ಭಟರು ಪರ್ವತದಿಂದ ಆ ಮಗುವನ್ನು ರೆಟ್ಟೆ ಹಿಡಿದು ಮೇಲಿನಿಂದ ಬಿಸಾಕ್ತಾರೆ. ಬಿದ್ದರೆ ಉಳಿಯುತ್ತಾ? ಮೂಳೆನೂ ಸಿಗಲ್ಲ. ಆದರೆ ಯಾರು ಕಾಪಾಡಿದರು? ಶ್ರೀಮನ್ನಾರಾಯಣ. ಭಗವಂತ ಪುಟ್ಟ ಪ್ರಹ್ಲಾದನನ್ನ 2 ಕೈಯಿಂದ ಹಿಡಿದುಕೊಂಡು ಮುದ್ದಾಡಿ ಕೆಳಗೆ ನಿಲ್ಲಿಸ್ತಾನಂತೆ. ನೋಡಿಬಿಟ್ಟು ಶ್ರೀಮನ್ನಾರಾಯಣನನ್ನ ಆನಂದ ಸಾಗರದಲ್ಲಿ ಮುಳುಗ್ತಾನೆ ಪ್ರಹ್ಲಾದ ಶ್ರೀಮನ್ನಾರಾಯಣನನ್ನು ನೋಡಿ ಮೈ ಮರೆತು ಹಾಡಿ ಭಕ್ತಿಯಿಂದ ಕೊಂಡಾಡಿ ಕೇಳ್ತಾನೆ, ನೀನು ನನ್ನ ಎದೆಯಲ್ಲೇ ಕೂತಿದ್ದೀಯಾ, ನೀನು ನನ್ನ ಸರ್ವದಾ ಕಾಪಾಡ್ತೀಯಾ, ನಿನ್ನ ನೆನಪೊಂದೇ ಸಾಕು ನನ್ನ ಸರ್ವ ಪಾಪಗಳು ಪರಿಹಾರವಾಗಿ, ನೀನು ನನ್ನನ್ನು ಸದಾ ಕಾಯ್ತಾ ಇರ್ತೀಯ ಅಂತ ನಂಬಿಕೆ ನನಗಿದೆ, ನೀನಿರುವಾಗ ನನಗೇಕೆ ಭಯ ಎಂದು ಹೇಳುತ್ತಾನೆ. ಆಗ ಸ್ವಾಮಿ ಅಂತರ್ಧಾನವಾಗುತ್ತಾರೆ. ಅವನು ಅರಮನೆಯ ಕಡೆ ಹಾಡುತ್ತಾ ಬರುತ್ತಿದ್ದಾನೆ. ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಂಡು ಬರ್ತಾ ಇರುವಾಗ ಅವನ ಧ್ವನಿಯನ್ನು ಕೇಳಿದ ಕಯಾದು ಓಡಿ ಬರ್ತಾಳೆ. ಪರ್ವತದ ಮೇಲಿಂದ ಬಿದ್ದರೂ ಸಹ ನನ್ನ ಮಗ ಬದುಕಿ ಬಂದನಲ್ಲ ಅನ್ನುವ ಸಂತೋಷದಿಂದ ಕಯಾದು ಮಗುವನ್ನು ಎತ್ತಿ ಮುದ್ದಾಡುತ್ತಿರುತ್ತಾಳೆ. ಅಷ್ಟೊತ್ತಿಗೆ ಯಾರು ಬಂದರು? ಹಿರಣ್ಯಕಶಿಪು. ಇನ್ನೂ ಕೋಪ ಜಾಸ್ತಿ ಆಯಿತು. ಆಗ ಹೇಳ್ತಾನೆ, ನೋಡು ಪರ್ವತ ಮೇಲಿಂದ ಬಿದ್ದಿದೀಯಾ, ನೀನು ಪುಣ್ಯ ಬದುಕಿದೀಯಾ, ಈಗಾದರೂ ಒಪ್ಪಿಕೋ ನಾನೇ 3 ಲೋಕದೊಡೆಯ ದೇವರೆಂದು. ಆದರೆ ಪ್ರಹ್ಲಾದ ಹೇಳುತ್ತಾನೆ, ತಂದೆಯೇ ನನ್ನ ಹೃದಯದಲ್ಲೇ ಶ್ರೀಮನ್ನಾರಾಯಣನಿರುವಾಗ ನನ್ನ ದೇವರೇ ನನ್ನನ್ನು ರಕ್ಷಿಸಿದರು. ನೀನು ನನ್ನ ತಂದೆ ಮಾತ್ರ. ತಂದೆ ಅನ್ನುವ ಪ್ರೀತಿ ಗೌರವ ನನಗೆ ಅಗಾಧವಾಗಿ ಇದೆ. ಆದರೆ ದೇವರು ಎನ್ನುವ ಪದವನ್ನು ನಾವು ಬಳಸಬಾರದು. ನಮಗೆ ಹುಟ್ಟು ಸಾವುಗಳಿದೆ, ನಾವು ಆದಿ ಅಂತ್ಯಗಳಿದೆ, ನಮಗೆ ತಂದೆ ತಾಯಿಗಳಿದ್ದಾರೆ. ಇಷ್ಟೆಲ್ಲ ಲಕ್ಷಣಗಳಿರುವ ನಾವು ದೇವರಾಗಲು ಸಾಧ್ಯವೇ? ಪುನಃ ಅದೇ ಮಾತುಗಳನ್ನು ಆಡ್ತಾ ಇದ್ದಾನೆ ಪ್ರಹ್ಲಾದ. ಈಗ ಇನ್ನೂ ಕೋಪ ಬಂತು. ಸೈನಿಕರನ್ನು ಕರೆದು ಹೇಳ್ತಾನೆ, ಇವನಿಗೆ ಇಂತಿಂತ ಸಾವು ಬೇಡ, ಯಾವುದೋ ಮೋಸಗಾರ ಇವನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಯಾರೂ ರಕ್ಷಣೆ ಮಾಡಬಾರದು ಇವನನ್ನ ಸಮುದ್ರ ಮಧ್ಯದಲ್ಲಿ ಎಸೆದು ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆಗ ಸೈನಿಕರು, ರಾಕ್ಷಸರು, ಮಾಯಾವೇಷಗಾರರು, ಅವರು ಆಕಾಶದಲ್ಲಿ ಹಾರಬಲ್ಲ ಶಕ್ತಿ ಉಳ್ಳವರು, ಅವರೇನ್ ಮಾಡ್ತಾರೆ? ಪ್ರಹ್ಲಾದನಿಗೆ ಪುನಃ ಪರಿಪರಿಯಾಗಿ ಬುದ್ಧಿ ಹೇಳ್ತಾರೆ. ಎಷ್ಟೇ ಬುದ್ಧಿ ಹೇಳಿದರೂ ಸಹ
ಪ್ರಹ್ಲಾದ ಹೇಳ್ತಾನೆ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ದೇವರು, ಅವನನ್ನು ಹೊರತುಪಡಿಸಿ ಈ ಪ್ರಪಂಚವನ್ನು ನಿಯಂತ್ರಣ ಮಾಡುವ ಶಕ್ತಿ ಬೇರೆ ಯಾರಿಗೂ ಇಲ್ಲ. ನಾವೆಲ್ಲ ಅವನ ಭಕ್ತರು ಅಷ್ಟೇ, ಅವನ ಅಂಶಾತ್ಮರು ಅಷ್ಟೇ, ಅವನೇ ಭಗವಂತ ಅಂತ ಸೈನಿಕರಿಗೆ ಬುದ್ಧಿ ಹೇಳಕ್ಕೆ ಶುರು ಮಾಡ್ತಾನೆ. ಆಗ ಸೈನಿಕರು ಇವನ ಮಾತಿಗೆ ಒಲಿಯುವವನಲ್ಲ ಎಂದು ತಿಳಿದು ಪ್ರಹ್ಲಾದನನ್ನ ಎತ್ತಿಕೊಂಡು ಸಮುದ್ರದ ಮೇಲೆ ಹಾರ್ತಾರೆ. ಹಾರಿ ಸಮುದ್ರದ ಮಧ್ಯದಲ್ಲಿ ಬಿಸಾಕ್ತಾರೆ. ಕ್ಷೀರಸಾಗರದಲ್ಲಿ ಯಾರು ಮಲಗಿದ್ದಾರೆ? ಶ್ರೀಮನ್ನಾರಾಯಣ ಅನಂತ ಶಯನ. ಹಾಗಿರುವಾಗ ಸಮುದ್ರದಲ್ಲಿ ಮಧ್ಯ ಬೀಳೋ ಮಗುನ ಸಮುದ್ರ ಮುಳುಗಕ್ ಬಿಟ್ಬಿಡ್ತಾನ? ಇಲ್ಲ. ಇಲ್ಲ. ಶ್ರೀಮನ್ನಾರಾಯಣ ಮಗುವನ್ನ ಎತ್ತಿಕೊಂಡು ಬಂದು ಸಮುದ್ರ ತೀರಕ್ಕೆ ಬಿಟ್ಟು ಅಂತರ್ಧಾನನಾಗ್ತಾನೆ. ಆಗಲೂ ಸಹ ಪ್ರಹ್ಲಾದ ಸಾಯಲ್ಲ. ಪ್ರಹ್ಲಾದನ ಮನಸ್ಸಿನಲ್ಲಿ ದೃಢ ಭಕ್ತಿ ಇತ್ತು, ಭಗವಂತನಲ್ಲಿ ನಂಬಿಕೆ ಇತ್ತು. ಎಂಥ ನಂಬಿಕೆ? ಸತ್ರೂ ಪರವಾಗಿಲ್ಲ, ನಾನು ಅಸತ್ಯವನ್ನು ನುಡಿಯುವುದಿಲ್ಲ, ನಾರಾಯಣನೇ ದೇವರು, ಇನ್ನೊಬ್ಬ ದೇವರು ಇಲ್ಲ ಅನ್ನೋ ಸತ್ಯ ಸಂಕಲ್ಪ ಅವನ ಹೃದಯದಲ್ಲಿ ತುಂಬಿತ್ತು. ಆ ನಂಬಿಕೆಯೇ ಅವನಿಗೆ ವರವಾಗಿ ಪರಿಣಮಿಸುತ್ತಾ ಇದೆ. ಹೀಗೆ ಹಾಡುತ್ತಾ ಬಂದ ಮಗನನ್ನು ನೋಡಿ ಪುನಃ ಹಿರಣ್ಯಕಶಿಪು ಕೇಳುತ್ತಾನೆ, ಈಗಾದರೂ ಒಪ್ಪಿಕೋ ನಾನೇ ದೇವರೆಂದು. ಆಗಲೂ ಪ್ರಹ್ಲಾದ ಹೇಳುತ್ತಾನೆ, ನನ್ನನ್ನು ಕಾಪಾಡಿದ್ದು ಶ್ರೀಮನ್ನಾರಾಯಣನೇ, ನಾರಾಯಣನ ಹೊರತು ಮೂರನೇ ಯಾವ ದೇವರು ಇಲ್ಲ, ಪ್ರಪಂಚದಲ್ಲಿ ಇರುವವನು ಒಬ್ಬನೇ ದೇವರು, ಅವನೇ ಶ್ರೀಮನ್ನಾರಾಯಣ. ನೀನೂ ಸಹ ಆ ದೇವರನ್ನು ಪ್ರಾರ್ಥಿಸು, ಒಳ್ಳೆಯ ಬುದ್ಧಿಯನ್ನು ಕಲಿ ಅಂತ ತಂದೆಗೆ ತಿಳುವಳಿಕೆ ಹೇಳುತ್ತಾನೆ. ಅಹಂಕಾರದಿಂದ ತುಂಬಿದ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನ ಮಾತು ಇನ್ನೂ ಕೋಪವನ್ನು ತರಿಸಿತು. ಅವನು ಅನ್ಕೋತಾನೆ, ಇವನಲ್ಲಿ ಯಾವುದೋ ಒಂದು ಮಾಯಾಶಕ್ತಿ, ಅಂದರೆ ವಿಷ್ಣುವಿನ ಮಾಯೆಯೇ ಇವನಲ್ಲಿ ಹೊಕ್ಕು ಇವನನ್ನು ಹೀಗಾಡಿಸುತ್ತಿದೆ ಅಂತ ತಿಳಿದು ಇನ್ನೂ ಕೋಪಾವೇಶದಿಂದ ಹೇಳುತ್ತಾನೆ, ಇವನನ್ನು ಆನೆಗಳ ಕಾಲಿಗೆ ಸಿಕ್ಕಿ ತುಳಿಸಿಬಿಡಿ. ಆನೆಗಳು ಬಂದು ಏನು ಮಾಡಬೇಕು? ಮಗುನ ತುಳಿದು ಸಾಯಿಸ್ಬಿಡ್ಬೇಕು. ಹಾಗೆ ಮಾಡಿ ಎಂದು ಸೈನಿಕರಿಗೆ ಆಜ್ಞಾಪಿಸುತ್ತಾನೆ. ಈಗಲೂ ಸಹ ಭಯಪಟ್ಟನೆ? ಇಲ್ಲ. ಅವನ ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇದೆ, ಅಚಲವಾದ ಭಕ್ತಿ ಇದೆ. ನಾರಾಯಣನೇ ನನ್ನನ್ನು ಕಾಪಾಡುತ್ತಾನೆ ಎನ್ನುವ ಆತ್ಮವಿಶ್ವಾಸವಿದೆ. ಹಾಗಾಗಿ ಸೈನಿಕರು ಕರ್ಕೊಂಡು ಹೋಗ್ತಾರೆ, ಒಂದು ಕಡೆ ಮಲಗಿಸ್ತಾರೆ. ಕಾಡಿನಿಂದ ನೂರಾರು ಆನೆಗಳನ್ನು ಹೊಡ್ಕೊಂಡು ಬರ್ತಾರೆ. ಬಂದು ಆನೆಗಳು ಈ ಮಗುವನ್ನ ತುಳ್ಕೊಂಡು ಹೋಗಬೇಕು ಉದ್ದೇಶ. ಎಷ್ಟೊಂದು ಆನೆಗಳು ಗೀಳಿಡುತ್ತ ಜೋರಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನೇನು ಮಗುವನ್ನ ತುಳಿಬೇಕು ಅನ್ನೋ ಹೊತ್ತಿನಲ್ಲಿ ಆನೆಗೆ ಏನು ಕಾಣಿಸುತ್ತೆ ನೋಡಿ? ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಮಗುವಿನ ರೂಪದಲ್ಲಿ ಮಲಗಿದ್ದಾನೆ. ನಿಮಗೆ ಇವಾಗ ಯಾವುದು ನೆನಪಾಗಬೇಕು? ಈಗಾಗಲೇ ನೀವು ಕತೆ ಕೇಳಿದಿರಿ. ಆನೆ ರೂಪದಲ್ಲಿದ್ದ ಭಕ್ತ ಯಾರು? ಗಜೇಂದ್ರ. ಆ ಗಜೇಂದ್ರ ಈ ಆನೆ ಸ್ವರೂಪದಲ್ಲಿದ್ದು ಯೋಚನೆ ಮಾಡ್ತಾನೆ, ನನಗೆ ಮೋಕ್ಷ ಕೊಟ್ಟಿದ್ದು ಯಾರು? ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣನೇ ಇಲ್ಲಿ ಮಲಗಿದ್ದಾನೆ, ಅವನನ್ನು ನಾನು ತುಳಿಬೋದಾ? ಅದಕ್ಕೆ ಹೇಳೋದು, ಎಲ್ಲರಲ್ಲೂ ಆತ್ಮಸ್ವರೂಪವಾಗಿ ಭಗವಂತನಿದ್ದಾನೆ. ನಾವೇನು ಕಲ್ತಿದ್ದೀವಿ? ಎಲ್ಲ ಜೀವರಾಶಿಗಳಲ್ಲೂ ಆತ್ಮಸ್ವರೂಪದಲ್ಲಿ ಭಗವಂತನಿದ್ದಾನೆ. ಹಾಗೆ ಈ ಪ್ರಹ್ಲಾದನ ಆನೆಯ ಕಣ್ಣಿಗೆ ಹೇಗೆ ಕಾಣಿತು? ಶ್ರೀಮನ್ನಾರಾಯಣನಂತೆ ಕಾಣಿಸಿದ. ಇಟ್ಟ ಕಾಲನ್ನು ವಾಪಸ್ ತಗೊಂಡು ಆನೆ ಸೊಂಡಲಿನಿಂದ ಆ ಮಗುವನ್ನು ಎತ್ತಿ ಕತ್ತಿನ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದೆ. ಯಾವುದೋ ಬೇರೆ ಆನೆಗಳೆಲ್ಲ ಜೈಕಾರ ಮಾಡ್ತಿದೆಯೇನೋ ಅನ್ನೋ ಹಾಗೆ ಗೀಳಿಡ್ತಾ ಇದೆ ಸೊಂಡಲು ಎತ್ತಿ. ನೋಡ್ತಿದ್ದ ಸೈನಿಕರು ಅವರನ್ನೇ ಅಟ್ಟಿಸ್ಕೊಂಡು ಹೋಗ್ತಾ ಇವೆ ಆನೆಗಳು. ಇದನ್ನ ನೋಡಿ ಆಶ್ಚರ್ಯಚಕಿತನಾಗಿ ಸೈನಿಕರೆಲ್ಲ ಓಡ್ತಾ ಇದ್ದಾರೆ. ಈ ಆನೆ ಅರಮನೆಯ ಬಾಗಿಲಲ್ಲಿ ಪ್ರಹ್ಲಾದನನ್ನ ಇಳಿಸಿ ಆ ಪ್ರಹ್ಲಾದನಿಗೆ ಸೊಂಡಲಿನಿಂದ ವಂದನೆಯನ್ನ ಅರ್ಪಿಸಿ ಕಾಡಿನ ಕಡೆಗೆ ಹೊರಟೋದು. ಈ ಒಂದು ಪವಾಡ ಸದೃಶವಾದ ದೃಶ್ಯವನ್ನ ಸೈನಿಕರೆಲ್ಲ ನೋಡಿ, ಸಾಕ್ಷಾತ್ ದೈವಾಂಶ ಸಂಭೂತನೇ ಈ ಪ್ರಹ್ಲಾದ, ಇವನು ಸಾಮಾನ್ಯನಲ್ಲ, ಇಂತಹ ಪ್ರಹ್ಲಾದನಿಗೆ ತೊಂದರೆ ಕೊಡುತ್ತಿರುವ ನಮ್ಮ ರಾಜ ಹಿರಣ್ಯಕಶಿಪುವಿಗೆ ಇನ್ನೇನು ಕಾದಿದೆಯೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪುನಃ ಅರಮನೆಗೆ ಬಂದ ಪ್ರಹ್ಲಾದ ಬಂದು ತಾಯಿಯನ್ನ ನೋಡಿ ನಂತರ ಹಿರಣ್ಯಕಶಿಪು ಬಂದು ಕೇಳ್ತಾನೆ, ಈಗಲಾದರೂ ಒಪ್ಪಿಕೋ ನಾನೇ ದೇವರೆಂದು. ಆಗಲೂ ಅದೇ ಮಾತು ಹೇಳ್ತಾನೆ, ತಂದೆಯೇ ನೀನು ಸ್ವಲ್ಪ
ಅಹಂಕಾರವನ್ನು ಕಳಿಸಿ, ನೋಡು ಈ ಪ್ರಪಂಚವನ್ನು ಪಾಲಿಸತಕ್ಕವರು ಕೇವಲ ಶ್ರೀಮನ್ನಾರಾಯಣನೇ, ಅವನ ಆಜ್ಞೆಯಿಂದಲೇ ದೇವತೆಗಳು ಪಾಲಿಸುತ್ತಿದ್ದಾರೆ, ರಾಕ್ಷಸರೆಲ್ಲ ಜನಗಳೆಲ್ಲ ಜೀವನ ಮಾಡುತ್ತಿದ್ದಾರೆ, ನಾರಾಯಣನ ಆದೇಶವಿಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯುವುದಿಲ್ಲ, ಇದನ್ನು ಒಪ್ಪಿಕೊಳ್ಳಿ ಎಂದು ತಂದೆಯನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಇಷ್ಟು ಪುಟ್ಟ ಬಾಲಕನಾದ ನೀನು ನನ್ನ ವೈರಿಯನ್ನೇ ಹೊಗಳುತ್ತಿದ್ದೀಯಲ್ಲ. ನೋಡಿ, ನಾರಾಯಣ ತಮ್ಮನನ್ನು ಕೊಂದ ಅನ್ನುವ ದ್ವೇಷ ಹಿರಣ್ಯಕಶಿಪುವಿನ ಮನಸ್ಸಲ್ಲಿ ತುಂಬಿದೆ. ಹಿರಣ್ಯಾಕ್ಷನನ್ನ ವರಹಾರೂಪದಲ್ಲಿ ಬಂದು ಕೊಂದ ವಿಷ್ಣು ಅನ್ನುವ ವಿಷಯ ಹಿರಣ್ಯಕಶಿಪುವಿನ ಮನಸ್ಸಿನಲ್ಲಿ ಇನ್ನೂ ಹೆಚ್ಚು ದ್ವೇಷವನ್ನು ಉಂಟು ಮಾಡಿದೆ. ಹಾಗಾಗಿ ಮಗನ ಮಾತು ಅವನ ಕಿವಿಗೆ ಬೀಳಲೇ ಇಲ್ಲ. ಹೀಗಾಗಿ ಪುನಃ ಪ್ರಹ್ಲಾದನನ್ನು ಏನಾದರೂ ಮಾಡಿ ಪರಿವರ್ತನೆ ಮಾಡಬೇಕು, ಇಲ್ಲ ಸಾಯಿಸಬೇಕು, ಒಂದೇ ಗುರಿ. ಹೆಂಡತಿ ಎಷ್ಟು ಹೇಳಿದರೂ ಕೇಳದೆ ತಿರ್ಗಾ ಸೈನಿಕರನ್ನು ಕರೆಸ್ತಾನೆ. ಸೈನಿಕರನ್ನು ಕರೆಸಿ, ನೋಡಿ ಕಾರ್ಕೋಟಕದಂಥ ಮಹಾವಿಷವುಳ್ಳ ನಾಗಗಳನ್ನು ಕರೆಸಿ ಆ ನಾಗಗಳಿಂದ ಇವನನ್ನು ಕಚ್ಚಿಸಿ ಕೊಲ್ಲಿಸಿ ಅಂತ ಆಜ್ಞೆ ಮಾಡ್ತಾರೆ.